ಪ್ರಗತಿ ಪ್ರಗತಿ. ಹಾಂ ಏನಮ್ಮ, ಏನೇ ಮಾಡ್ತಿದ್ಯಾ? ಬೆಳಿಗ್ಗೆಯಿಂದ ಬುಕ್ ಮುಂದೆ ಕುತ್ಕೊಂಡು ಕತೆ ಹೊಡಿತಾ ಇದೆಯಲ್ಲ. ಮನೇಲಿ ಒಂದು ಕೆಲಸ ಮುಟ್ಟಕ್ಕಿಲ್ವ ಪ್ರಗತಿ? ನಾನು ಒಬ್ಳಿ ಎಷ್ಟು ಅಂತ ಮಾಡಲಿ? ನಮಗೇನು ವಯಸ್ಸು ಬರ್ತದ? ಇಷ್ಟುದ ಹುಡುಗಿಯಾಗಿ ಒಂದು ಕೆಲಸ ಮಾಡಲ್ಲ ಅಂದರೆ ನಾನು ಏನು ಮಾಡೋಣ ಹೇಳು? ಬಾಯ್ಲಿ, ನಾನು ಮುದ್ದೆ ಕಟ್ಕೋತೀನಿ, ಅನ್ನಕ್ಕೆ ಇಕ್ಕಿವ್ನಿ. ಅನ್ನ ಬಸ್ಬಿಡು, ನಿಮ್ಮಪ್ಪ ಊಟಕ್ಕೆ ಬರೋ ಹೊತ್ತಾಯ್ತು, ಬೇಗ ಬಾ. ಹೋಗಮ್ಮ ನೀನು, ಒಳ್ಳೆ ನಾನು ಓದ್ಕೋಬೇಕು. ನನ್ನನ್ನು ಕರಿಬೇಡ ನೀನು, ನಾನು ಬರೋಕ್ಕಿಲ್ಲ. ನಾಳಿಗೆ ಎಕ್ಸಾಮ್ ಅದೇ, ಸರಿಯಾಗಿ ಓದ್ಕೊಂಡೋಗಿಲ್ಲ ಅಂದರೆ ಸರ್ರು ಹೊಡಿತಾರೆ. ಆಮೇಲೆ ಪೇರೆಂಟ್ಸ್ ಮೀಟ್ ಬಂದಾಗ ನೀನು ನನ್ನನ್ನು ನೋಡಿತ್ಯಾ? ನಾನು ಎರಡೆರಡು ಕಡೆ ಓದೇ ತಿನ್ನೋಕ್ಕಾಗಿಲ್ಲ, ನಾನು ಕೂತ್ಕೊಂಡು ಓದ್ಕೊಳ್ಳೋಳೆಯ. ನೀನೇ ಮಾಡ್ಕೊ, ಅನ್ನನೋ ಮುದ್ದೆನೋ ಏನು ಮಾಡ್ಕೋತೆ ಮಾಡ್ಕೋ ಹೋಗು. ನೋಡ್ದೆ ಇವಳನ್ನ, ನಾನೇನೋ ಹೇಳೋ ನನಗೆ ಹೇಳಕ್ಕೆ ಬರ್ತಾಳೆ. ಬಾರ್ಲೆ ಇಲ್ಲಿ ಹುಡುಗಿ, ಎಂಥ ಬುದ್ಧಿ ಕಲ್ತಿದ್ಯಾ? ನಿಂಗಲ್ಲ ನಿಮ್ಮ ಅಪ್ಪಂಗೆ ಹೇಳ್ಬೇಕು. ಬಂದೆ ಬಂದೆ ಬಂದೆ. ಏನು ಅವ್ರ ಅಪ್ಪನಿಗೆ ಹೇಳೋ ಸುದ್ದಿ? ಏನೇ ಅಂಡ್ರೆ ನಿಂದು? ಏನವ ಅಪ್ಪನಿಗೆ ಹೇಳೋದು? ಓ ಬನ್ರಿ. ನಿಮ್ಮ ಮಗಳಿಗಂತೂ ಹೇಳಿ ಸಾಕಾಯ್ತದೆ. ಒಂದು ಕೆಲಸ ಇತ್ತಿನ ಅತ್ತಾಗ ಮಾಡೋಕ್ಕಿಲ್ಲ, ಎಲ್ಲ ನಿಮ್ಮ ಬುದ್ಧಿನೇ ಕಲ್ತ್ಕೊಂಡವಳೆ. ಅಲ್ಲ ಒಂದು ಚೂರಾನ ಕೆಲಸ ಮಾಡೋದು ಬೇಡ? ಇಷ್ಟುದ್ದ ಹೆಣ್ಣು ಹುಡುಗಿ ಆಗಿ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕಾ? ಓದು ಅಂತ ಯಾವಾಗಲೂ ಬುಕ್ ಇಟ್ಕೊಂಡು ಕುತ್ಕೊತಾಳಲ್ಲ. ಒಂದು ಗಳಿಗೆ ಕೆಲಸ ಮಾಡ್ಕೊಟ್ಬಿಟ್ಟು ಕುತ್ಕೊಂಡ್ರೆ ಅವಳೇನು ಸೌದೋಯ್ತಾಳ? ಅಲ್ಲಿ ನೀವು ಊಟಕ್ಕೆ ಬರ್ತೀರಿ, ಒತ್ತಾಯ್ತು ಅನ್ನ ಬಸಿ ಬಾರೆ ಅಂದರೆ ಬರ್ದಿರ ಹಿಂಗೆ ಕುತ್ತವಳು ನೋಡು ಬುಕ್ ಹಿಡ್ಕೊಂಡು. ಹೋಗ್ಲಿ ಬಿಡೇನ್ರೆ, ಅವಳು ಏನೋ ಓದ್ಕೋಬೇಕು ಅಂದಾಗ ಓದ್ಕೊಳ್ಳಿ. ಓದೋ ಮಕ್ಳಿಗೆ ಯಾಕೆ ನೀನು ಇದು ಮಾಡಿಯೇ? ಅಲ್ಲ ಎಲ್ಲರ ಮನೇಲೂ ಮಕ್ಕಳು ಓದೋಕ್ಕಿಲ್ಲ ಅಂದರೆ ನೀನು ಓದೋ ಮಗಿಗೆ ಎದೋ ಅಂತೀಯಲ್ಲ. ನಿನಗೇನು ಅಡುಗೆ ಕೆಲಸ ಅಷ್ಟೇ ತಾನೇ? ಬಾ, ನಾನು ಮಾಡಿಕೊಟ್ಟೇನು ಆಗಲಿಲ್ವಾ? ಒಂದು ಗಳಿಗೆ ಲೇಟಾದ್ರೂ ಪರವಾಗಿಲ್ಲ, ಅವಳು ಓದ್ಕೊಳ್ಳಿ. ನೀನೇನು ತಳ್ಕಿಸ್ಕೊಬೇಡ, ನೀನು ಓದ್ಕೊಳ್ಳವ. ನಿಮ್ಮ ಅವಂದು ಇದ್ದಿದೆಯಾ? ಹ್ಞೂ ಅಪ್ಪಾಜಿ. ನೋಡು ಅವಳಿಗೆ ಹೆಂಗೆ ಹೇಳ್ಕೊಡ್ತಾ ಇರೋದ? ಅಲ್ಲ ಹಂಗೆ ಹೇಳ್ಕೊಟ್ಟಾರ ವಯಸ್ಸು ಹುಡುಗಿಗೆ. ಅವಳು ನನ್ನ ಮಾತು ಕೇಳಲ್ಲ. ಹಿಂಗೆ ಹೇಳಿದ್ರೆ ನೀವು ಸರಿಕ್ಕಿದ್ದೀರಿ. ನಾಳೆ ಗಂಡನ ಮನೆ ಕಲ್ಸಾಗ ಹಿಂಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನು? ಈಗ ನಾವೆಲ್ಲ ಓದಿಲ್ವೇ? ಹಾಗಂತ ಅಡುಗೆ ಮನೆ ಮುಂದೆ ನಿಂತಿಲ್ವೇ? ನಾವು ಮಾಡ್ದಿರೋ ಹೋಗಿರೋ ಯಾರು ಮಾಡೋರು? ಲೇ ಎಂಡ್ರೆ, ನೀನು ಓದಿದ್ದಿ, ನೀನು ಬುದ್ಧಿವಂತೆಯೇ. ಆದರೆ ಹಂಗಂತ ನನ್ನ ಮಗಳು ನಿನ್ನಷ್ಟು ಬುದ್ಧಿವಂತೆ ಅಲ್ಲ ಕಣೆ. ಕಾಲ ಈಗ ಬದಲಾಗದೆ. ನಿನ್ನಂಗೆ ಹೊಲ ಮುಂದೆಲೂ ಹಸಿ ನಿಂತ್ಕೋ, ಬುಕ್ ಮುಂದೆಲೂ ಹಸಿ ನಿಂತ್ಕೋ ಅನ್ನೋ ಕಾಲ ಅಲ್ಲಕ್ಕಿಲ್ಲ. ಈಗ ಅಡುಗೆ ಮಾಡೋಕ್ಕೂ ಮನೆ ಕೆಲಸ ಮಾಡ್ಕೊಳಕ್ಕೂ ಮಿಷಿನ್ಗಳು ಬರ್ತದೆ. ಅರೆ ಓದೋಕ್ಕೆ ಯಾವ ಮಿಷಿನೂ ಇಲ್ಲ, ನಾವೇ ಕೂತ್ಕೊಂಡು ಓದಬೇಕು. ಸುಮ್ಕೀರು. ಅವಳು ನಮಗೆ ಆರ್ಬೇರ್ಕೆ ಓದೋದು ಬೇಡ, ಸಂದಾಕ ಓದಿ ನನ್ನ ಮಗಳು ಪಾರಿನ್ಗೆ ಹೋಗ್ಬೇಕು, ಅಷ್ಟ ಗಂಟ ಓದಬೇಕು. ನೀನು ಸುಮ್ಕಿದ್ಬಿಡು, ಅವಳನ್ನೇನು ಕರಿಬೇಡ ನೀನು. ಸರಿ ಆಯಿತು, ಪಾರಿನ ಕಳಿಸಿ ಮಗಳ ಇರೋಳೊಬ್ಳು ಮಗಳನ್ನ ಪಾರಿನ ಕಳಿಸಿ. ಎಲ್ಲಿ ಕೇಳಿರಿ ನನ್ನ ಮಾತು? ನಾನು ಪಡೋದು ನಾನು ಹೋಯ್ತೀನಿ ಕೆಲಸ ಅದ ನನಗೆ. ಅಪ್ಪ ಮಗಳೊಂದು ಆಡೋಕ್ಕೆ ಇವರೇನೋ ಒಂದಿಷ್ಟು ಕೆಲಸ ಮಾಡ್ಕೊಳ್ತಾರಂತ ಬಂತೆ, ನನಗೆ ಬೋಧನೆ ಸಿಗ್ತದಿಲ್ಲಿ. ತಟ್ಟಗಿರಿ ಜಾಗವ ಅಲ್ಲೇ ನಮ್ಮ ಟಗರು ಪುಟ್ಟಿ ಕೋಪ ಮಾಡ್ಕೊಂಡು ನಟ್ಬಿಟ್ಲಾರಪ್ಪ. ಇರೇ ಸಸಿ ಏನ್ರೇ ನೀನೇ ನಿಮ್ಮ ಅವನ ಬಗ್ಗೆ ತಲೆಕೆಸ್ಕೊಬೇಡ. ನೀವು ಕುತ್ಕೊಂಡು ಓದ್ಕೊ, ನಾನು ನಿಮ್ಮ ಅವ್ನು ನೋಡ್ಕೋತೀನಿ. ನೀನು ಹೊಟ್ಟೆ ಹಸ್ತಾಗ ಎದ್ದು ಬಂದು ಊಟ ಮಾಡು ಅಷ್ಟೇ, ಆಯ್ತವ? ನೀನು ಓದ್ಕೊಳವ. ಇಲ್ಲೇ ಹಾಕುವ ಕೂತಿದ್ದಿ, ಕ್ವಾಣಲ್ಲಿ ಕುತ್ಕೊಂಡು ಓದ್ಕೊಳಕ್ಕಿಲ್ವೇ? ಅಪ್ಪಾಜಿ ಇಲ್ಲೇ ಓದ್ಕೋತೀನಿ. ಅಲ್ಲಿದ್ರೆ ಅವು ಅದು ಇದು ಅಂತ ಕೂಗ್ತಾನೆ ಇದ್ಲು, ಅದಕ್ಕೆ ಇಲ್ಲಿ ಬಂದೆ. ಇಲ್ಲಿಗೂ ಬಂದ್ಲು. ಸದ್ಯಕ್ಕೆ ನೀನು ಹೆಂಗೋ ಬಂದೆ. ಸರಿ, ನಾನು ಇಲ್ಲೇ ಓದ್ಕೋತೀನಿ ಅಪ್ಪಾಜಿ, ನಾಳೆ ಎಕ್ಸಾಮ್ ಇದೆ. ಓದ್ಕೊಳವ. ಏನಾರು ಬೇಕಿರೋ ಹೇಳವ, ನಿನ್ನ ಪಡೋದು ನೀನು ಓದ್ಕೊಳವ. ಅಲ್ಕಣೇನ್ರೆ, ಒಬ್ಳೆ ಯಾಕೆ ಇಷ್ಟೊಂತರಿ ಕಷ್ಟಪಟ್ಟಿಯೇ ಅಂತ ಯಾರು ಒಬ್ರು ಆಳನ್ನ ಕರಿಯೋಕ್ಕಿಲ್ವೇ? ಅಲ್ಲಿ ಒಳಗೂ ಬಡ್ಕತಿ ಕೆಲ್ಸವ, ಇಲ್ಲೂ ನೀನೇ ಪಾತ್ರ ತಿಕ್ತಿ. ಎಲ್ಲ ಬಿಡು, ನಾನು ತಿಕ್ಕೊಟ್ಟೇನು. ಆಳು ಕರಿಯಕ್ಕೆ ಹೋದ್ರಿ, ಆಳು ಸಿಕ್ಕಾರೆ ಈಗಿನ ಕಾಲದಾಗೆ. ಸದ್ಯ ಹೊಲ್ದ ಕೆಲಸಕ್ಕೆ ತೋಟದ ಕೆಲಸಕ್ಕೆ ಆಳುಗಳಿಲ್ಲ, ಹಿಂಗೆ ಮನೆ ಕೆಲ್ಸಕ್ಕೆ ಆಳು ಬಂದರೆ ಆಳ ಕೆಲಸ ಆಯ್ತು ಬಿಡ್ರಿ. ಅದಾಗೆ ನಾನು ಮಾಡ್ಕೊತೀನಿ, ನನಗೆ ಕೆಲಸ ದೊಡ್ಡದಲ್ಲ. ನೀವು ಅದೆಂಗೋ ಗಂಡಸ್ಗೆ ಗೌರಿ ದುಃಖ ಅಂತ ನೀವು ಬಂದು ಪಾಠ ತೊಳಿದಿರೆ ಮನೆ ಮುಂದೆಲ್ಲಿ ಕುತ್ಕೊಂಡು. ನೋಡಿದ ಜನ ಏನನ್ನಾರು ಕೆಲಸ ನೋಡೋ ಹೆಂಗೋ ಅಂದರೆ ಮಂಗಳಮ್ಮರಿದ್ದಾಗ ನಿಂಗೆ ಹೊಸಿ ಸಹಾಯತಿತ್ತು. ನಾವು ಪುಟ್ಟಿ ಚಿಕ್ಕೋಳಿದ್ದಾಗೆಲ್ಲ ನೀನು ಈ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಮಂಗಮ್ಮ. ಈಗ ಪಾಪ ನಿನ್ನ ಮೇಲೆ ಬಿದ್ದದೆ. ಕಾಲನೂ ಬದಲಾಗದೆ, ಆಳುಗಳು ಮುಂಚೆ ನಂಗೆ ಈಗ ಸಿಗೋಕ್ಕಿಲ್ಲ. ಕಾಲ ಬದಲಾಯ್ತದೆ, ನಾವು ಬದಲಾಗಬೇಕು, ಏನು ಮಾಡೋಕ್ಕಾಗಿಲ್ಲ. ಸರಿ, ಅಲ್ಲಿ ನಾಟ್ಯ ಹಾಕ್ಸ್ತಿದ್ರಲ್ಲ, ಏನಾಯ್ತು ಕತೆ? ಆಳುಗಳು ಅವರು ಹೊಂಟ್ಬಿಟ್ರು. ಒಂದು 4 ಆಳು ಬಂದಿದ್ರು, ಒಂದು ತುಂಡು ಹಾಕ್ಬಿಟ್ಟು ಹೋಗೋರೆ, ಇನ್ನು ಮಿಕ್ಕಿದ್ದು ನಾಳೆಗೆ ಬರ್ತೀವಿ ಅಂದ್ಬಿಟ್ಟು ಹೋದ್ರು. ನಾನು ಒಬ್ಬನೇ ಕೂತು ಸಾಕಾಯ್ತು, ಇನ್ನೇನು ಮಾಡೋಣ ಅತ್ತಗೆ ಎದ್ದು ಬಂದೆ. ಎಲ್ಲ ಮಗ ಏನು ಮಾಡ್ತಾವಳೆ? ಅಯ್ಯೋ ನಿಮ್ಮ ಮಗಳ ಕತೆ ಕೇಳ್ರಿ. ಆ ಬುಕ್ ಹಿಡ್ಕೊಂಡು ಕೂತಿದ್ಲು, ಈಗ ಇವತ್ತು ತಲೆನೋಯ್ತದೆ ಅಂತ ಮನಿಕೋತೀನಿ ಮನ್ಗೋಳೆ.
ಆ ಬುಕ್ ಹಿಡ್ಕೊತಾಳೆ, ಇತ್ತ ತಟ್ಟೆಗೆ ಹಾಕೊಟ್ರೆ ಗ್ಯಾನ್ ಹತ್ತಿರ ತಿಂತಾಳೆ, ಸಾಕಾರ ಮನಿಕೊತಾಳೆ. ಇಷ್ಟೇ ಆ ವಾಸ್ಕೆ ಅವಳು ಜಾಗ ಆಗೋಗೋದೆ. ಅಷ್ಟಾಗ್ಲದಲ್ಲೇ ಒದ್ದಾಡ್ತಾಳೆ ಬಿದ್ದು. ಅಯ್ಯೋ ನಾನು ಯಾಕೆ ಅಂತ ಕೆಟ್ಟೊಳಗ್ಲಿ, ಏನೋ ಮಾಡ್ಕೊಳ್ರಿ ಅಪ್ಪ ಮಗಳು. ಸರಿ ನಾಳೆಗೂ ಬುದ್ಧಿ ಕಟ್ಟಬೇಕಾ ಆಳುಗಳಿಗೆಲ್ಲ? ಬೇಡ, ನಿನ್ಗೆ ಒಬ್ಳಿಗೆ ಕಷ್ಟ ಆಯ್ತದೆ, ನಾನು ಕಾಸೆ ಕೊಟ್ಕೊತೀನಿ, ಅವ್ರು ತಿನ್ಕೋತಾರೆ ಬಿಡು, ಅವ್ರ ಮನೆಗಳಿಂದನೇ ತರ್ತದೆ. ನೀನೇನು ಮಾಡೋಕ್ಕೋಬೇಡ. ಈಗ ಮಗ್ಗಿನೂ ಪಾಪ ಅವಳಿಗೂ ಕೆಲಸದ ಮಧ್ಯೆ ನೀನು ಕರೆಯೋದು, ನೀನು ಒಬ್ಬಳೇ ಮಾಡೋಕ್ಕಾಗ್ದಿರ ಬಡ್ಕೊಳ್ಳೋದು ನಂಗೆ ನೋಡೋಕ್ಕಾಗಿಲ್ಲ. ಸರಿ ಅತ್ತೆ ಮನೆ ತಗೋಯ್ತಾ ಇದ್ದೀನಿ, ಏನಾರ ಬತ್ತಿಯ ಏನಾರು ಕೊಟ್ಗಿಡೋದು ಅದೋ? ಏನು ಕೊಡೋಣ? ಎಂಥದ್ದು ಇಲ್ಲ. ಈಗ ಯಾಕೆ ಅವ್ರ ಮಂತಕ್ಕೆ? ಏ ಮಾವ ಯಾಕೋ ಹುಷಾರಿಲ್ಲ, ಬಾರ್ಲ ಹೊಸಿ ಹಾಸ್ಪಿಟ್ಲ್ ಕರ್ಕೊಂಡೋಗು ಅಂತ ಫೋನ್ ಮಾಡಿದ್ದಾವೆ ಓದ್ತಾರಲ್ಲೇ, ಅದಕ್ಕೆ. ಏನಾಯ್ತಂತೆ? ಅದಕ್ಕೂ ನೀನೇ ಹೋಗ್ಬೇಕೆ? ಕಿಶೋರ ಇಲ್ವೇ? ಕಂಡು ಕಣಿ ಕೇಳು ಅಂತೇಳಿ ಅಂದರೆ ಕಿಶೋರ ಮಾಡಂಗಿರ ಮಾವ ನನಗೆ ಫೋನ್ ಮಾಡಾನೆ. ಹೋಗೋಸಿ ನೋಡ್ಕೊಬತ್ತೀನಿ, ಪಾಪ ವಯಸ್ಸಾಗದೆ. ಆ ಮನೆಗೆ ಇನ್ಯಾರು ನೋಡ್ಕೊಂಡರು? ಅದಕ್ಕೆ ಏನಾರು ಕೊಟ್ಟಿಯೇ ಹೋಗ್ಬಿಟ್ಟು ಬರಲೇ ಅಂತ ಅಂದಿದ್ದು. ನೀನು ಬರಂಗಿರೇ ಬಂದಿಯೇ ಅಂತ. ಅಯ್ಯೋ ಇಲ್ಲ ಕಣೋಗಿ, ಇಲ್ಲ ಕ್ಯಾಸ್ ಬಿದ್ದತೆ, ಆಗಕ್ಕಿಲ್ಲ. ಅಪ್ಪಾಜಿಗೆ ಹುಷಾರಿಲ್ಲದೆ ಇದ್ದಾಗ ಹೋಗಿ ನೋಡ್ಕೊಬರ್ಲಿಲ್ಲ ನಾನು, ಈಗಿಲ್ಲೋಗನೆ, ನೀವು ಹೋಗಿ ನೋಡ್ಕೊಬರೋಗ್ರಿ. ಇವಳು ನಿಮ್ಮ ಮಗಳು ಬೇರೆ ಒಬ್ಳನ್ನ ಬಿಟ್ಟು ಇನ್ನೇನು ಕತ್ಲಾಯ್ತದೆ, ಈಗ ಹೋಗಕ್ಕೆ ಹಾಕಿಲ್ಲ ಕಣ. ಸರಿ ಜೋಪಾನ, ನಾನು ಹೋಗಿದ್ದು ಮಾವಿನ ತೋರಿಸ್ಬಿಟ್ಟು ಬರ್ತೀನಿ, ನೀನು ಅಚ್ಚುಕಟ್ಟಾಗಿ ಬಾಗಿಲು ಹಾಕ್ಕೊಂಡಿರು ಏನೋ. ಹಂಗೇನಾರ ಫೋನ್ ಮಾಡು, ನಾನು ಹೊಸಿ ತಡ ಗಿಡ ಆದರೆ ಬರೋದಾ ಹುಷಾರು. ಈಚೆಗೆಲ್ಲ ಬರೋಕ್ಕಾಗ್ಬೇಡ್ರಿ. ಆ ಬೋರಣ್ಣ ಮನೆ ಕಟ್ಸ್ತಾವನಲ್ಲ, ಆಳುಗಳು ಇಲ್ಲೇ ಇರ್ತಾರೆ, ಏನಾರ ಬೇಕಾರೆ ಕರಿ, ಬತ್ತಾರೆ ಮಾಡ್ತಾರೆ ಏನಾರು ಕೆಲಸ ಇದ್ರೆ. ಬರಲಾ ನಾನು? ಹಂಗೆ ನಿಮ್ಮ ಅತ್ತೆ ಊದ ಒಬ್ಬರು ಸಂದಿರ ಹೋದ್ರೆ ಹಲಸುಂಡೆ ಕಾಳ ಹೊಸಿ ಕೇಳಿದೆ ಅಂತ ಹೇಳು, 1-2 ಸೇರು ಕಟ್ಟಿಸ್ಕೊಬಾ. ನಾವು ಹಾಕಿದ್ದೀವಿ, ಬಂದ್ಮೇಲೆ ಕೊಟ್ರಾಯ್ತು. ಅವ್ರದ್ದೇನೋ ಸಂದಕ್ಕೆ ಬಂದದಂತೆ ಹೆಂಗಂತ ಇದ್ಲು ಗಿರ್ಜಮ್ಮ. ನಮ್ಮ ಅತ್ತೆ ಕೊಟ್ಲು, ಅದಾಯಿತು. ಕಿಶೋರ್ ನೆಂಡ್ರಿ ಇದ್ರೆ ಏನಾರ ಮಾಡ್ಬೋದೇನೋ. ಸರಿ ನೋಡ್ತೀನಿ, ಕೇಳ್ತೀನಿ. ಓಹೋ ಸತೀಸಣ, ಓಹೋ ನೆಂಟ ಬದ ನೆಂಟ ನೋಡೇನ್ರ ನೆಂಟನ್ನ. ಬಾರ್ಲ ಮುರಳಿ, ಇವತ್ತು ನೆನ್ಸ್ಕೊಬಿಟ್ಟಿದ್ದಿಲ್ಲ ನಮ್ಮನೆಯ. ಇನ್ನೇನಪ್ಪ ಮಾಡೋಣ, ನೀನಂತೂ ನೆನ್ಸ್ಕೊಳಕ್ಕಿಲ್ಲ, ನಾವು ವಾರ ನೆನ್ಸ್ಕೊ ಬರ್ಬೇಕಲ್ಲ, ನಮ್ಮೂರು ತಮ್ಮೂರು ಅಂತವ. ನೀನಂತೂ ನಮ್ಮನ್ನು ಮರ್ತು ಕೂತಿದ್ದಿ. ಗಂಡ ಹೆಂಡ್ರು ಚಂದಾಕಿದ್ದೀರಾ? ಚಂದಕ್ಕೇನು ಇದ್ದೇ ಇದ್ದೀರಾ, ಇನ್ನು ಹುಡುಗ ಹುಡುಗಿದ್ದಂಗೆ ಇದ್ದೀರಿ. ಮಗಳು ಬೆಳೆದು ಮನೆ ಉದ್ದಾದುವೆ, ನೀವು ಮಾತ್ರ ಹಂಗೇ ಇರಿ. ಅಲ್ಲೋಡೇನ್ರಿ ಅವ್ನಿಗೆ ಹೊಟ್ಟೆ ಕಿಚ್ಚ ಅದಕ್ಕಂಡ್ಲ. ನೀನು ಊರು ಮುಂದಾಗಿ ತಲೆ ಕೂದಲೆಲ್ಲ ನೆರೆಸ್ಕೊಂಡು ತಾತ ಆದರೆ ನಾವೆಲ್ಲ ಮಾಡೋಣ. ಇನ್ನು ಮಗಳಿಗೆ ಮದುವೆ ಮಾಡಬೇಕು, ಮೊಮ್ಮಕ್ಕಳು ನೋಡಬೇಕು, ಆಮೇಕಲ್ವೆಲ್ಲ ಬಿಳಿ ಕೂದಲು ಬರ್ಸ್ಕೊಳ್ಳೋದು. ನೀನು ಊರು ಮುಂಚಾಗ ಬರ್ಸ್ಕೊಬಿಟ್ರೆ ನಾವೆಲ್ಲ ಮಾಡೋಣ. ಒಳ್ಳೆ ಕತೆ ಆಯಿತು. ನೋಡೇನ್ರಿ ಹೆಂಗಾಗೋನಿ. ಆಲೆ ಮಕ್ಕಳು ಮದುವೆ ಮಾಡಿ ಮೊಮ್ಮಕ್ಕಳು ಕಂಡಿರೋ ನನಗೆ ಬಿಡು ಕೂದಲು ನೋಡೋಣ, ಗಡ್ವು ಬೆಳಗಾಗೋದಲ್ಲ ಮುರಳಿ. ಏನೋ ಹಚ್ಚಕ್ಕಿಲ್ವಲ್ಲ ನೀನು? ಸುಮ್ಕಿರಪ್ಪ ನೀನು. ಸಸ್ಯಕ್ಕ ಸಣ್ಣಕ್ಕಿದ್ಯೋ, ನಿನ್ನ ಗಂಡನ ನೋಡು, ನಮ್ಮ ಕಾಲೆಳೆಯದ. ಏನೋ ನಮ್ಮ ವಂಶಪ್ಪ ಹಂಗೆ, ನಮ್ಮ ಅಪ್ಪನಿಗೂ 30ಕ್ಕೆ ಬತ್ತು, ನನಗೂ ಬಂದದೆ. ಬಿಳು ಕೂದಲು ಬಂದರೆ ವಯಸ್ಸಾಗಿ ಹೋಗೋದ ಅಂತಲವಾ? ಏನೋ ನೀವು ಪುಡಿವಂತರು ಇನ್ನೂ ಬಂದಿಲ್ಲ, ಬರಲಿ ಗೊತ್ತಾಯ್ತದೆ. ಹಿಂಗೆ ಆಡ್ಕೋತಾ ಇಲ್ಲ, ನಿನ್ನ ಗಂಡಂಗೆ ಬೇಗ ಬರ್ತದೆ ನೋಡು. ನನಗೆ ಬಂದರೆ ಸೆಟ ಹಾಳಾದವನೇ, ನೀನು ಬಂದ್ಬಿಟ್ಟದಲ್ಲೋ. ನಮ್ಮ ಪುವಿ ನೋಡೋದು ಇನ್ನೂ ಹೆಂಗೆಲ್ಲ ರೆಡಿಯಾಗೋಣ, ಹೆಂಗೆಲ್ಲ ಸೋಕಿ ಮಾಡೋಣ ಅಂತಾಳೆ. ನೀನು ನೋಡಿದ್ರೆ ತಾತ ಆಗೋದಲ್ಲ, ಅದಕ್ಕೆ ಜಾಸ್ತಿ ಟೆನ್ಷನ್ ತಗೋಬಾರ್ದು ಅಂತಂದು. ಮಗನೇ ಗಾಡಿ ಅಂತ ಹೋಗಿ ಟೆನ್ಷನ್ ತಗೊಂಡು ನೋಡಿ ಹೆಂಗಾಗೋಗಿದ್ದಿ. ಅಯ್ಯೋ ರಾಮ. ಬಾರಪ್ಪ, ಬೆಳಗಾರ ಆಯ್ತದೆ, ಏನು ಮಾಡ್ಬೇಕಾಗದೆ? ನಾನು ನೀನು ಮದುವೆ ಆಗಬೇಕೆ? ನೀನು ತಂಗಿ ಬಿಟ್ಬಿಟ್ಟು ಅಲ್ಲ ಇರೋ ನಮ್ಮ ಮಗನ ಸಾಕೋದಕ್ಕೆ ಸಾಕಾಗೋಗಿದ್ದೀನಿ. ಇನ್ನು ಬೆಳಗ್ಗೆ ಇಕ್ಕೊಂಡು ಇನ್ನು ಯಾರ್ಯಾರು ನೋಡೋಣ, ನಾವೇ ನಿನ್ನಂಗೆ ಪುರ್ಸ್ರೋ. ಲೇ ಮುಸ್ಲಬಾ, ಯಾರು ಕೇಳಿಸ್ಕೊಂಡರು ಅಲ್ಲೇ ನಾನು ಹೆಂಡ್ರು ಕೂತವಳೆ, ಆಮೇಲೆ ಪಾತ್ರೆ ತೊಗ್ತಾವಳೆ, ಆ ಪಾತ್ರೆಲ್ಲೇ ಮೊಟಕ್ಬಿಟ್ಟಾಳು. ಹೆಂಗೆ ಹೇಳ್ತಾ ನೋಡು ಈ ಹೆಂಡ್ರೆ, ನೋಡು ನಿನ್ನ ತಮ್ಮನ್ನ. ಅಯ್ಯೋ ಬರ್ರಿ ಮುರಳಿಯಾರೆ, ನೀವು ಹೌದು ಒಳ್ಳೆ ಕತೆ. ಬರ್ರಿ ಕುತ್ಕೊಳ್ರಿ. ಕಾಪಿ ಕೊಡ್ತೀನಿ. ಕಾಪಿ ಕುಡಿತೀರೋ ಟೀ ಕುಡಿತೀರೋ? ಒಂದು ಎರಡು ಪಾತ್ರೆ ತೊಳೆದ್ಬಿಟ್ಟು ಹೊಂಟೆ. ಅಲ್ಲ ಕಡೆ ಅಂದರೆ ಇನ್ನು ಪಾತ್ರೆ ತಿಕ್ತಾನೆ ಇದ್ದು ನೋಡಿದ್ರೆ ಬನ್ನಿ ಕುತ್ಕೊಳ್ಳಿ ಅಂದರೆ ಅವನೇನು ಇಲ್ಲೇ ಕುತ್ಕೊಂಡಾನೆ ತೋಟದ ಮಧ್ಯೆ ಇರೋದೇ. ನೀವು ಒಳಗೆ ನಡಿಬೇಕು, ಕರ್ಕೊಂಡು ಹೋಗ್ಬೇಕಪ್ಪ. ನಡಿ. ನನ್ನ ಮಗ ಎಲ್ಲಿ ಕಾಪಿ ಕುಡ್ದಾನೋ, ಟೀಗೆ ಇಕ್ಕು. ಸಸ್ಯಕ್ಕ, ನಾನೇ ನಿನ್ನ ಗಂಡನಂಗೆ ಒಂದೇ ಕಾಲಲ್ಲಿ ಬಂದಿಲ್ಲ ಓಡೋಗೋಕ್ಕೆ. ನೀನು ನಿಧಾನಕ್ಕೆ ಅದೇನು ಬಿರ್ಬೇನು ಪಾತ್ರೆ ತೊಳ್ಕೊ.
ನಾನು ಇನ್ನೂ ಹೊಸಿ ಇರ್ತಿರ್ತೀನಿ ಟೀನೇ ಮಾಡುವಂತೆ. ಎಲ್ಲ ನನ್ನ ಸೊಸೆ ಕಾಣಿಸ್ತಾ ಇಲ್ಲ. ನಿಮ್ಮ ಸೊಸೆ ಎಲ್ಲೆದೊಳ್ತಾಳಪ್ಪ, ಬುಕ್ ಇಟ್ಕೊಂಡೆ ಕೂತೋಳು ನೆನ್ನೆಯಿಂದವ. ಎಕ್ಸಾಮು ಅಂತಾನ ಅವ್ರ ಅಪ್ಪನ ಸರಿಗೋರೆ ಇಲ್ಲ. ಎಬ್ಬರಿಸ್ಬಿಟ್ಟು 7 ಜೊತೆಗೆ ಪಾತ್ರೆ ತೊಳಿಂತ ಕುಂಡಿಸ್ಬೇಕಾಯ್ತು. ನೋಡ್ಲಾ ಹೆಂಗೆ ಹೇಳ್ತಾಳೆ ನಿಮ್ಮ ಸಸಿ ಅಕ್ಕ. ಇದೊಂದು ವಿಷಯದಲ್ಲಿ ನಾನು ಸತೀಶಣ್ಣನ ಸಪೋರ್ಟ್.